ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಸಾಹಿತಿಗಳ ಜೀವನದಲ್ಲಿ ಒಂದು ಅಪರೂಪದ ಘಟನೆ ಏನಪ್ಪ ಅಂದ್ರೆ ಅವ್ರನ್ನ ಗೌರವಿಸುವಂಥದ್ದು, ಸಮಾಜ ಅವ್ರನ್ನ ಗುರುತಿಸುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅವ್ರ ಕುರಿತಾಗಿ ಒಂದು ಅಭಿನಂದನಾ ಗ್ರಂಥನೋ ಇನ್ನೇನೋ ರಚನೆ ಮಾಡಿದಾಗ ಅವ್ರಿಗೆ ಸಿಗುವಂಥ ಸಂತೋಷ, ಒಂದು ಆತ್ಮಾನಂದ ಶಬ್ದಗಳಲ್ಲಿ ಹಿಡಿದಿರೋಕ್ಕೆ ಆಗೋದಿಲ್ಲ. ಅದನ್ನು ಆ ದಿಶೆಯಲ್ಲಿ ನಮ್ಮ ಹಿಡಕಲ್ ಡ್ಯಾಮ್ದ ನಿಜವಾಗಿಯೂ ಒಂದು ಅಲ್ಲಿಯ ಶಾಲೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ರಿಟೈರ್ ಆಗಿರುವಂಥ 82 ವರ್ಷಗಳ ಹಿರಿಯ ಸಾಹಿತ್ಯ ಶರಣ ಶ್ರೀ SM ಶಿರೂರು ಗುರುಗಳಿಗೆ ಅವರು ಸನ್ಮಾನ ಸಮಾರಂಭ ಮಾಡಿದರು. ಅದರಲ್ಲಿ ಅನೇಕರು ಭಾಗಿಯಾಗಿದ್ದಾರೆ. ಅವ್ರ ಕುರಿತಾಗಿ ಒಂದು ಶಿವಪ್ರಭೆ ಅನ್ನುವಂಥ ಅಭಿನಂದನಾ ಗ್ರಂಥವನ್ನು ಅನೇಕರು ಅದಕ್ಕೆ ಲೇಖನಗಳನ್ನು ಕೊಟ್ಟು ಅದನ್ನು ರಚನೆ ಮಾಡಿ ಅವ್ರ ವ್ಯಕ್ತಿತ್ವ ಇತಿಹಾಸ ಉಳಿಯುವಂಥ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ, ಆ ಒಂದು ಅಭಿನಂದನಾ ಸಂದರ್ಭದಲ್ಲಿ ನಮ್ಮವರೇ ಆದಂಥ ನಮ್ಮ ಈಶ್ವರ ಬೆಟಗೇರಿ ಅವರು ಹೋಗಿ ಅಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ ಸವಿವರವಾದ ವಿವರಣೆಯನ್ನು ನಿಮಗೆ ಮುಂದಿಡ್ತಾ ಇದ್ದಾರೆ. ಯಾಕಂದರೆ ಗುರುಗಳ ಕಾಯಕ ನಿಜವಾಗಿಯೂ ಅದು ಅಭಿನಂದನೆ ಅನ್ನೋದ್ರಿಂದ ಸಣ್ಣ ಮಾತಾದಂಗೆ ಆಗ್ತದೆ. ಆದರೆ ಅವರಿಗೆ ಒಂದು ರೀತಿ ನಾವು ಏನಪ್ಪ ಅಂದ್ರೆ ಜೀವನದ ಕೊನೆಯ ಕಾಲದಲ್ಲಿ ನಾವು ನಿಮ್ಮನ್ನು ಗುರುತಿಸಿದ್ವಪ್ಪ, ನಿಮ್ಮಿಂದ ಸಮಾಜ ಮತ್ತು ಬೆಳೆದು ಮುಂದೆ ಹೋಗ್ತಾ ಇದೆ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಅವರಿಗೆ ನಾವು ಸಲ್ಲಿಸುವಂಥ ಒಂದು ಏನು ಅಭಿನಂದನೆ ಇದೆಯಲ್ಲ, ಅದು ಅವರಿಗೆ ಮೋಸ್ಟ್ಲಿ ಅತಿ ದೊಡ್ಡ ಒಂದು ಗೌರವವನ್ನು ನಾನು ತಿಳ್ಕೊಂಡಿದ್ದೀನಿ. ಆ ದಿಶೆಯಲ್ಲಿ ಏನು ನಡೀತು ಆ ಸಮಾರಂಭದಲ್ಲಿ, ಅಭಿನಂದನಾ ಗ್ರಂಥ ಸಮಾರಂಭದಲ್ಲಿ ಅನ್ನೋದನ್ನು ನಮ್ಮ ಬೆಟಗೇರಿಯವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಕೇಳಿ. ಸರ್ವರಿಗೂ ಶರಣಾರ್ಥಿ ಸರ್. ತಾವು ಹೇಳಿದ ಸರ್, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ಶ್ರುತಿ ಹೇಳೋದು ರೀ. ಅಷ್ಟೇ ಕರೆಯೋದು ಸರ್. ಒಬ್ಬ ಶಿಕ್ಷಕ ರೀ ಏನೆಲ್ಲವೂ ಆಗತಕ್ಕಂಥ ಒಂದು ಸಾಮರ್ಥ್ಯ ಅದ ರೀ. ಅಂತ ನಮ್ಮ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹೃದಯರ ಅಂತ ಹಿರಿಯ ಸಾಹಿತಿ ಶರಣ ಶ್ರೀ SM ಶಿರೂರು ಗುರುಗಳ ಒಂದು ಇದು ಶಿವಪ್ರಭೆ ಅನ್ನುವಂಥ ಅಭಿನಂದನಾ ಗ್ರಂಥ ನಿನ್ನೆ ಹಿಡಕಲ್ ಡ್ಯಾಮ್ನ ಒಂದು ಶಿವಾಲಯದಲ್ಲಿ ಎಲ್ಲ ಒಂದು ಗುರು ಹಿರಿಯರು, ಚರಮೂರ್ತಿಗಳು, ಹಾಗೆ ಅಭಿಮಾನಿ ಬಳಗ, ಶಿಷ್ಯ ವೃಂದರಿ, ಹೀಗೆ ಎಲ್ಲರ ಒಂದು ಸಮ್ಮುಖದಲ್ಲಿ ಇದು ಬಿಡುಗಡೆ ಆದದ್ದು ಬಹಳ ಸಂತೋಷದ ಸಂಗತಿ ಸರ್. ನಿಜವಾಗಿಯೂ ಶಿರೂರು ಸರ್ ದಂಪತಿಗಳಂತಂದರೆ ಅವರ ಮಿಸೆಸ್ ಅಂತಂದರೆ ಅವರ ಧರ್ಮಪತ್ನಿ ರೀ. ಅವರು ಮತ್ತು ಇವರು ಶಿರೂರು ಸರ್ ಇಬ್ಬರೂ ರೀ ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಂಡರು. ಜೀವನ ಪರ್ಯಂತರವಾಗಿ ವಿದ್ಯಾರ್ಥಿಗಳಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ತಮ್ಮಲ್ಲಿ ಇದ್ದಂಥ ಎಲ್ಲ ಶಿಕ್ಷಣ ತಮ್ಮಲ್ಲಿರುವಂಥ ಎಲ್ಲದನ್ನ ಜೊತೆಗೆ ಸರ್ ಅವರು ಎಷ್ಟೊಂದು ವಿದ್ಯಾರ್ಥಿಗಳನ್ನು ಆಶ್ರಯ ನೀಡಿ ಬೆಳೆಸಿದ್ದಾರೆ ರೀ ಪುಣ್ಯಾತ್ಮ. ಇಂಥ ಸರ್ ಇರೋಂಥ ಶಿರೂರ ಗುರುಗಳ ಕುರಿತು ರೀ ಅಪ್ಪಟವಾದಂಥ ಒಂದು ಶಿಷ್ಯವೃಂದ ಎಲ್ಲರೂ ಸೇರಿ ವಿಶೇಷವಾಗಿ ತಮಗೆ ಗೊತ್ತಿರುವಂಥ ತಮ್ಮ ಸಹಪಾಠಿಗಳು ಅಂತ ನಮ್ಮ ಹುಕ್ಕೇರಿಯ ಪ್ರೊಫೆಸರ್ ರಾಜಶೇಖರ್ ಇಚ್ಚಂಗಿ ಸರ್ ಅವರ ಒಂದು ಗೌರವ ಒಂದು ಪ್ರಕಾಶನದೊಳಗಿದೆ. ಪ್ರಧಾನ ಸಂಪಾದಕರಾಗಿ ನಮ್ಮ ಸಹೋದರ ವಾತ್ಸಲ್ಯಂತ ಶ್ರೀ ಹನುಮಂತರಾವ್ ವಿ ನಗಪ್ಪಗೋಳ್ ಹಾಗೂ ಡಾಕ್ಟರ್ ಪ್ರಕಾಶ್ ಸುಮಣಿಯವರು ಸರ ಈ ಒಂದು ಅಭಿನಂದನಾ ಗ್ರಂಥವನ್ನು ಬಹಳ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಬಂದಿದ್ದಾರೆ ಸರ್. ಈ ನಿಟ್ಟಿನಲ್ಲಿ ಸರ ಶಿವಾಲಯದಲ್ಲಿ ಕಾರ್ಯಕ್ರಮ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಅಂದರೆ ನಮ್ಮ ಸಿದ್ಧ ಸಂಸ್ಥಾನ ಮಠ ನಿಡುಸೋಶಿ ಪೂಜ್ಯರ್ರಿ, ಹಾಗೆ ಹುಕ್ಕೇರಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಾಗೇ ರೀ ಪಾಶ್ಚಾಪುರದ ವಿಶ್ವರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಮತ್ತು ಗೋಡಗೇರಿಯ ಪೂಜ್ಯ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ರೀ, ಅಂಕಲಿಗೆಯ ಶ್ರೀ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು, ಹಾಗೂ ಕಾರ್ಯಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಹಾಗೆ ಉಳ್ಳಾಗಡ್ಡಿ ಖಾನಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು, ಹಾಗೆ ಬಸವಬಳಿ ಶರಣ ಬಸವದೇವರು ಚರಂತೇಶ್ವರ ವಿರಕ್ತ ಮಠ ಅವರು, ಮತ್ತು ಸಿದ್ಧ ಬಸವದೇವರು ಹುಣಸಿಕೊಳ್ಳ ಮಠ ಪೂಜ್ಯರ್ರಿ, ಹಾಗೆ ಪವಾಡೇಶ್ವರ ಸ್ವಾಮಿಗಳು ಕೊಣ್ಣೂರು ಮರಡಿ ಮಠದವರು. ಇಷ್ಟೆಲ್ಲ ಸರ
ಅತ್ಯಂತ ಹಿರಿಯ ರಾಜಕಾರಣಿ ಸರ್, ಸಜ್ಜನ ರಾಜಕಾರಣಿ ಅಂತ AB ಪಾಟೀಲ್ ಅವರು ಸರ ಉದ್ಘಾಟನೆ ಮಾಡಿದ್ರು ಕಾರ್ಯಕ್ರಮ ರೀ. ಶಶಿಕಾಂತ್ ನಾಯಕ್ ಅವರಿದ್ದರು. ಜೊತೆಗೆ ಸರ್ ಅಧ್ಯಕ್ಷತೆಯನ್ನು ಸನ್ಮಾನ್ಯರ ಅಂತಾರೆ ಬಸವರಾಜ ಮಠಗ ಅವರು ಸರ್, ಅತ್ಯಂತ ಬಸವರದೇವರು ಸಹ ಪ್ರಥಮ ದರ್ಜೆ ಗುತ್ತಿಗೆದಾರರು ರೀ. ಅವರ ಅಧ್ಯಕ್ಷತೆ ನಡೆಸಿಕೊಂಡ್ರು. ಮತ್ತು ಗ್ರಂಥ ಲೋಕಾರ್ಪಣೆಯನ್ನು ನಮ್ಮ ಹಿರಿಯ ಸಾಹಿತಿಗಳು ಬೆಳಗಾದವರು LS ಶಾಸ್ತ್ರಿ ಅವರು ಲೋಕಾರ್ಪಣೆಯನ್ನು ಮಾಡಿದ್ರಿ. ಗ್ರಂಥ ಪರಿಚಯನ ಡಾಕ್ಟರ್ ರಾಜಶೇಖರ್ ಇಚ್ಚಂಗಿ ಅವರು ಮಾಡಿದ್ರಿ. ಅಭಿನಂದನಾಪರ ಮಾತುಗಳನ್ನು ಬಸವರಾಜ್ ಗಾರ್ಗಿರಿ ಅವರು, ಹಾಗೆ ಡಾಕ್ಟರ್ ಸದಾನಂದ C. ಶಿರೂರ್ ಅವರು ರೀ, ಅಂದ್ರೆ ನಮ್ಮ ಸರ್ ಅವರು SM ಶಿರೂರ್ ಅವರ ಮಗಾರವರು ಅವರು ರೀ. ಹಾಗೆ ರೀ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಕೇಶ್ವರದ ರೀ LV ಪಾಟೀಲ್ ಸರ್ ರೀ. ಹಾಗೆ ಮಹಾವೀರ್ ನೀಲಜಿಗೆ ಅವರು ಹುಕ್ಕೇರಿಂದ ರೀ. ಹಾಗೆ ಹಿಡಕಲ್ ನ್ಯಾಮದ R. ಕರುಣಾಶೆಟ್ಟಿ ರೀ. ಹಾಗೆ ಡಾಕ್ಟರ್ ಅಶೋಕ್ ಉಮ್ನಾದಿ ಮಠ, ಶ್ರೀ ಶಿವಾನಂದ ಪುರಾಣಿಕ ಮಠ ಅವರು, ಶ್ರೀ ರವೀಂದ್ರ ಜಿಂಡ್ರಾಳಿ, ಶ್ರೀಮತಿ ಸುಹಾಸಿನಿ ಮಗ್ದುಮ್ಮ, ಪುಂಡ್ಲೀಕ್ ಮಗ್ದುಮ್ಮ, ಬಸವರಾಜ್ ಕಡಕ್ಬಾವಿ ಸರ್ ರೀ. ಇವರು ಭಾಳ ಒಳ್ಳೆಯ ಸರ್ ಇದೆ ಸರ್. ಡಾಕ್ಟರ್ ಸತೀಶ್ ಗೌತಿ ಇವರೆಲ್ಲರೂ ಉಪಸ್ಥಿತರಿದ್ದಾರೆ ಸರ್. ಹಾಗೆ ಸರ್ ವಿಶೇಷ ಆಮಂತ್ರಿತರಾಗಿರಿ ಈ ಕಾರ್ಯಕ್ರಮಕ್ಕೆ ಸರ್ದರ ಅಂತ ಮಹಾವೀರ್ ಗಣಿಯವರು, ಹಾಗೆ R. V. ತಾಳೂರವರು, ಗುರಪ್ಪ ತಳವಾರವರು, BR. ಸರ್ನೋಬತ್ ಅವರು, ಶ್ರೀ ಬಾಬು ನಾಯ್ಕ ಅವರು, ಹನುಮಂತರಾವ್ ನಾಗಪ್ಪಗಳವರು, ಪ್ರಕಾಶ್ ಅವಲಕ್ಕಿ ಸರ್ ರೀ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಹುಕ್ಕೇರಿ. ಇವರು ಬಹಳ ಒಂದು ಇದರ ಕಾರ್ಯವನ್ನು ಮಾಡಿದ್ದಾರೆ ಸರ್. ಡಾಕ್ಟರ್ ಪ್ರಕಾಶ್ ಹೊಸಮಣಿ ಅವರು ಇವರು ಸಂಪಾದಕರು ಹೌದು ಸರ್. ಜೊತೆಗೆ ಸರ್ ಅಪಾರವಾದಂಥ ಇವರು ಬಂಧು ಬಳಗ ರೀ ಎಲ್ಲ ಸೇರಿದ ಜೊತೆಗೆ ವಿದ್ಯಾರ್ಥಿ ಬಳಗಂತೂ ಭಾಳ ಇರ್ತದೆ. ಶಿವಾಲಯ ಗುರುಗಳು ಇರೋದ್ರಿಂದ ಹಾಂ ಸರ್, ವಿದ್ಯಾರ್ಥಿಗಳು ಅವರಿಗೆ ಉಪಕೃತರಾದಂಥ ವಿದ್ಯಾರ್ಥಿಗಳು. ಹಾಂ ಸರ್. ಮತ್ತು ಇದು ಗ್ರಂಥವನ್ನು ಸರ್ ಅವರ ತಂದೆ ತಾಯಿಗಳು ಸರ್, ನಿಜವಾಗಿ ಸರ್ ತಂದೆ ತಾಯಿಗಳೇ ಅರ್ಪಣೆ ಮಾಡಿದ್ದು ಭಾಳ ಸಂತೋಷ. ಯಾಕಂದರೆ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅಂದರೆ ತಂದೆ ತಾಯಿ ಸರ್. ಕನ್ನಡ ಸಾರಸ್ವತ ಲೋಕಕ್ಕೆ ಸಾಹಿತ್ಯ ನಕ್ಷತ್ರ ಶ್ರೀ ಶಿವಣ್ಣ ಗುರುಗಳಿಗೆ ಜನ್ಮ ನೀಡಿದ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಸ್ವರೂಪಿಗಳ ಅಂತ ಶರಣ ಶ್ರೀ ಮುದುಕಪ್ಪ ಹಾಗೂ ಶ್ರೀಮತಿ ಗಂಗವ್ವ ಇವರಿಗೆ ಈ ಒಂದು ಶಿವಪ್ರಭೆ ಅನ್ನುವಂಥ ಈ ಒಂದು ಗ್ರಂಥವನ್ನು ಅರ್ಪಣೆ ಮಾಡಿದ್ದಾರೆ. ಭಾಳ ಸಂತೋಷ. ಈ ನಿಟ್ಟಿನಲ್ಲಿ ಸರ್ ನಮ್ಮ ರಾಜಶೇಖರ್ ಇಚ್ಚಂಗಿ ಸರ್ ಅವರು ತಮ್ಮ ಒಂದು ಸಂಪಾದಕೀಯ ಮಾಟಗಳಲ್ಲಿ ಇಷ್ಟ ಚಂದ ಹೇಳ್ತಾರಲ್ಲ ಸರ್. ಈ ಗ್ರಂಥದೊಳಗೆ ಏನದ ಅನ್ನೋದನ್ನು ಅವರ ಒಂದು ಮಾತುಗಳನ್ನು ಕೇಳಿದರೆ ಸಾಕು ಸರ್, ಭಾಳ ಒಂದು ಆನಂದ ಸರ್. ಬೇರೆ ಬೇರೆ ಪರಮ ಪೂಜ್ಯರು ಕೂಡ ತಮ್ಮದೇ ಅಂತ ಒಂದು ಆಶೀರ್ವಚನಗಳನ್ನು ಬರೆದಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಸರ್ ನಾವು ಇಲ್ಲಿ ನಮ್ಮ ಸರ್ ಒಂದು ಮಾತುಗಳನ್ನು ಆಲಿಸೋವಾಗ ಭಾಳ ಒಂದು ಸಂತೋಷ ಸರ್. ಈಗ ನಮ್ಮ ಶಿರೂರ್ ಸರ್ ಕುರಿತು ವಿಶೇಷವಾಗಿ ರಾಜಶೇಖರ್ ಇಚ್ಚಂಗಿ ಸರ್ ಹೇಳ್ತಾರೆ, ಶಿವಪ್ರಭೆ ಹೆಸರೇ ಸೂಚಿಸುವಂತೆ ಶಿವಣ್ಣನವರ ಒಂದು ಬದುಕಿನ ಸಿಂಹಾವಲೋಕನ ಅಂತ ಸರ್. ಸರ್ ಇಲ್ಲಿ 10 ಭಾಗಗಳನ್ನು ಮಾಡಿದ್ದಾರೆ. ಮೊದಲನೆಯದಾಗಿ ವಿವಿಧ ಪೂಜ್ಯರ ಸಂದೇಶ ರೀ, ಎರಡನೆಯದಾಗಿ ರೀ ಹಿರಿಯರ ಶುಭ ನುಡಿಗಳು, ಮೂರನೇದು ರಸಬಳ್ಳಿಯ ಶಿರೂರು ಗುರುಗಳು ತಾವು ನಡೆದು ಬಂದ ದಾರಿ, ಮೆಲುಕು ಹಾಕೋದ್ರ ಜೊತೆಗೆ ಬಾಳ ಸಂಗಾತಿ ಅವ್ರು ಗಂಗಮ್ಮ ಅವರು ಹಾಗೂ ಕೌಟುಂಬಿಕರಿ ಅವರ ಮಕ್ಕಳು ಬಂಧು ಬಳಗ ಅವರ ಲೇಖನಗಳು. ನಾಲ್ಕನೇದಾಗಿ ಸಹೃದಯ ಶಿಷ್ಯ ಬಳಗದ ಅಭಿಮಾನಿಗಳು ಬರೆದಂಥ ಲೇಖನಗಳು, ಹಾಗೆ ಸಾಹಿತ್ಯ ರಸಾತ್ಮಕವಂಥ ಲೇಖನ. 5ನೇ ಭಾಗದಲ್ಲಿ ಸಾಹಿತ್ಯ ಸಿಂಚನದಲ್ಲಿ ಕನ್ನಡ ನಾಡುನುಡಿ ಕುರಿತು. ಮುಂದೆ ಬೇರೆ ಬೇರೆ ಲೇಖನಗಳ ಜೊತೆಗೆ 6ನೇ ಭಾಗದಲ್ಲಿ ಶಿರೂರು ಗುರುಗಳ ಸಾಹಿತ್ಯದ ಕುರಿತು ಬೇರೆ ಬೇರೆ ಲೇಖಕರ ಬರೋಂಥ ಇವ್ರಿ. 7ನೇ ಭಾಗದಲ್ಲಿ ಕಾವ್ಯ ಕುಸುಮಲ್ಲಿ ಶಿರೂರುಗಳ ವ್ಯಕ್ತಿತ್ವದ ಮೇಲೆ ಬೀಳುವಂಥ ಕವನಗಳದವ್ರಿ. 8ನೇ ಭಾಗದಲ್ಲಿ ಶಿರೂರು ಕಾವ್ಯಾಯಣದಲ್ಲಿ ಶಿರೂರವರೇ ರಚಿಸಿದಂಥ ಕಾವ್ಯ ಸಂಕಲನ. ಹಾಗೆ 9ನೇ ಭಾಗದಲ್ಲಿ ಶಿರೂರವರ ಹೆಜ್ಜೆ ಗುರುತುಗಳ ಒಂದು ಚಿತ್ರ ಸಂಪುಟ. ಮುಂದೆ 10ನೇ ಭಾಗದಲ್ಲಿ ಲೇಖಕರ ವಿಳಾಸದ ಸರ್. ಹಾಗೆ ಸರ್ ಈ ಅಭಿನಂದನಾ ಗ್ರಂಥಕ್ಕೆ ಸರ್ ಎಲ್ಲ ಪರಮ ಪೂಜ್ಯರು ಹಾಗೂ ಬೇರೆ ಬೇರೆ ಲೇಖಕರು ಬರೆದಂಥ ಈ ಲೇಖನಗಳ ಕುರಿತು ಈ ನಮ್ಮ ಗೌರವ ಸಂಪಾದಕರು, ಪ್ರಧಾನ ಸಂಪಾದಕರು ಎಲ್ಲ ಧನ್ಯತಾ ಭಾವದಿಂದ ಹೇಳಿದ್ದಾರೆ ರೀ. ವಿಶೇಷವಾಗಿ ಸರ್ ಕವಿ DS ಕರ್ಕಿಯವರ ಒಂದು ಒಡನಾಟ ಇವ್ರಿ ಸರ್, ನಮ್ಮ ಶಿರೂರು ಸರ್ ಅವರಿಗೆ. ಹಿರೇಕೊಪ್ಪದವ್ರು ನಮ್ಮ ಇವರು ಸರ್, ಬಾಗೋಜಿ ಕೊಪ್ಪದವರು. ಅವ್ರೇನು ಹೇಳ್ತಾರೆ ಅಂದ್ರೆ, ಸರಳ ಬಗೆ ಹೇಗೋ ಹಾಗೇ ಶಿರೂರವರ ಕವಿತೆಗಳು ಸರಳ. ಗುರುಭಕ್ತಿ, ದೇಶಭಕ್ತಿ, ರಾಷ್ಟ್ರಭಕ್ತಿ, ನಾಡಭಕ್ತಿಯ ಬಗ್ಗೆ ಅವರ ಕವನ ಈ ಸಂಗ್ರಹದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಭಾವೈಕ್ಯತೆಯಿಂದ ಕೂಡಿವೆ ಅಂತ ಹೇಳ್ತಾರೆ ಸರ್. ಹಾಗೆ ಸರ್ BS ಗವಿಮಠ ಸರ್ ಅವರು ಬೆಳಗಾವಿ ಶಿರೂರು ಗುರುಗಳು ಇಡೀ ಬೆಳಗಾವಿ ಜಿಲ್ಲೆಗೆ ಚಿರಪರಿಚಿತರು. ತಮ್ಮ ಬದುಕಿನ ಬರವಣಿಗೆ ಜೊತೆಗೆ ಗುರು ಅನ್ನುವಂಥ ಪದಕ್ಕೆ ವ್ಯಾಖ್ಯಾನವಾಗಿದ್ದಾರೆ ಅಂತೇಳಿ. ಹಾಗೆ ಸರ ಬಸವರಾಜ್ ಜಗದಂಪಿ ಸರ್ ರೀ ನಮ್ಮ ಗುರುಗಳು ರೀ. ಶಿರೂರವರಲ್ಲಿರೋ ಮಕ್ಕಳ ಸಾಹಿತ್ಯ ರೀ
ಇವರು ನಿಜವಾಗಿ ಮಕ್ಕಳ ಸಾಹಿತ್ಯ ಸರ್ ತೀವ್ರವಾದಂಥ ಆಸಕ್ತಿಯನ್ನು ಮಕ್ಕಳಲ್ಲಿ ಪೋಷಿಸಿ ಬೆಳೆಸಿ ಸಂಸ್ಕೃತಿ ಸಂಸ್ಕಾರಗಳನ್ನು ಕಲಿಸಿವೆ. ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನಾಗಿ ರೂಪಿಸಿ ಜನಪ್ರಿಯತೆ ಗಳಿಸಿದವರಾಗಿದ್ದಾರೆ ಅಂತೇಳಿ ಡಾಕ್ಟರ್ ಬಸವರಾಜ ಜಗಜಂಪುರಿ ಹೇಳ್ತಾರೆ ಸರ್. ಹಾಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾವ್ಯ ಕತೆ ಬರೆದವರು ಶಿರೂರವ್ರಿ ಮತ್ತು ಸಾಹಿತ್ಯ ಕಮ್ಮಟಗಳನ್ನು ಜರುಗಿಸಿ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಅಂಕುರಿಸಿದವರು. ಮಕ್ಕಳ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ ದುಡಿದಂಥ ಇವರು ನಮ್ಮ ಶಿರೂರು ಗುರುಗಳ ಬಗ್ಗೆ ಡಾಕ್ಟರ್ ಗುರುದೇವಿ ಹುಲಪ್ಪನವರ ಮಠ ಅವರು ಒಂದು ಅಭಿನಂದನೆ ಸಲ್ಲಿಸ್ತಾರೆ ಸರ್. ಅವರ ಬದುಕಿನ ಸಂದೇಶ ನಡೆದಷ್ಟು ದಾರಿ ಪಡೆದಷ್ಟು ಭಾಗ್ಯವಿದೆ ಸವ್ಯಸಾಚಿ ಅಂತೇಳಿ ಹೇಳ್ತಾರೆ ಸರ್. ನಮ್ಮ ಪ್ರಕಾಶ್ ಅವಲಕ್ಕಿ ಅಂತೇಳಿ ಮಾಡಿ ಸರ್. ಈ ಸರ್ ಪ್ರಕಾಶ್ ಅವರು ಭಾಳ ಒಂದು ಕಾರ್ಯನಿರತವಾಗಿ ಭಾಳ ಕೆಲಸ ಮಾಡ್ಯಾರ ಸರ್. ಆಮೇಲೆ ಸರ್ ಬಸವರಾಜ ಗಾರಿಗೆ ಅವರು ಬೆಳಗಾದವ್ರಿ ಸದಾ ಸಮಾಜಮುಖಿ ಚಿಂತಕ ಶಿರೂರು ಗುರುಗಳು ಅಂತಲೇ ಅವರು ಸಮಾಜಭೂಷಣ ಸೇವಾ ಕಿಂಕರ ಸಕಲರಿಗೂ ಲೇಸನ್ನೇ ಬಯಸುವಂಥವ್ರು ಅಂತ ಒಂದು ಇವರು ಸರ್ ಶರಣ ಜೀವಿಗಳು ಸರ್. ಆಮೇಲೆ ಸರ್ ನಮ್ಮ ಭಾಸ್ಕರ್ ಶಂಕರ್ ಮಾಣೆ ಅಂತ ಬರೀತಾರೆ ಸರ್ ಡ್ಯಾಮ್ದವರು. ಶಿರೂರವರ ಕೌಟುಂಬಿಕ ಬದುಕು ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಹಳ ಸರ್ ಎಲ್ಲೈತಿ ಸಮೃದ್ಧವಾದಂಥ ಒಂದು ಬದುಕು. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳೆಲ್ಲ ಅಪಾರ ಭಾಳ ಚಂದ ಇದ್ದಾರೆ ಸರ್. ಮುಂದೆ ಹೆತ್ತವರ ಸಂಸ್ಕಾರ ಮತ್ತು ಮಾರ್ಗದರ್ಶನದ ಕೊರತೆಯಿಂದ ಬಳಲುತ್ತಿರುವಂಥ ಕುಟುಂಬಗಳಿಗೆ ಶಿರೂರು ಗುರುಗಳ ಒಂದು ಕೌಟುಂಬಿಕ ಇದೆ ಸರ್ ಜೀವನದಲ್ಲಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಅಂತ ಹೇಳ್ತಾರೆ ಸರ್. ನಿಜಕ್ಕೂ ಹಾಗಿದೆ ಸರ್. ಅವರು ಅಂದರೆ ಎಲ್ಲ ಕುಟುಂಬ ವರ್ಗದವರು ಎಲ್ಲ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ ಒಂದು ಕಳಕಳಿ ಜೊತೆಗೆ ರೀ ಶರಣ ಸಂಸ್ಕೃತಿಯನ್ನು ಹೊಂದಿದವರಾಗಿದ್ದಾರೆ ರೀ. ಹಾಗೆ ಸರ್ ಮಹಾವೀರ್ ತೆಳಗಡೆ ಸರ್ ಅತ್ನೆಯವರು ಬರೀತಾರೆ ರೀ ಘಟಪ್ರಭೆಯ ಪರಿಸರದಲ್ಲಿ ಸರ್ ಅನ್ನದಾಸು ಒದಗಿಸಿಕೊಟ್ಟು ವಿದ್ಯಾರ್ಥಿಗಳಿಗೆ ಸರ್ ಆಶ್ರಯದಾತರಾಗಿ ಎಲ್ಲರಿಗೂ ಅಂತಾರೆ ಸರ್ ಮಾದರಿಯ ಅಂಥ ಗುರುಗಳು ಇವರು ಶಿವರು ಸರ್ ಅಂತ ತಿಳ್ಕೊಂಡ್ರೆ ಅದಕ್ಕಾಗಿ ಅವರು ಇದು ಘಟ್ಟಗಳಲ್ಲಿ ಹರಿಯುವಂಥ ಪ್ರಭೆ ಅಲ್ರಿ ಇದಕ್ಕೆ ಘಟಪ್ರಭಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ತಮ್ಮ ಹೆಸರಿಗೆ ಶಿವಪ್ರಭೆ ಅಂತೇಳಿ ಇದು ಅಭಿನಂದನಾ ಗ್ರಂಥ ಇಟ್ಟದ್ದು ಸಹಿತ ಭಾಳ ಸಾರ್ಥಕ ಅನ್ಸುತ್ತೆ ರೀ. ಬಹಳಷ್ಟೇ ಜನರು ಬಹಳ ಪ್ರೀತಿಯಿಂದ ಸರ್ ಗುರುಗಳಿಗೆ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ಕೃತಜ್ಞತೆಯನ್ನು ಅನುಭವಿಸಿದ್ದಾರೆ ರೀ. ಅಷ್ಟೇ ಶಿರೂರು ದಂಪತಿಗಳು ಕೂಡ ರೀ ಭಾಳಷ್ಟು ಹರ್ಷಚಿತ್ತರಾದಂಥ ಅವರ ಪ್ರಸನ್ನ ಮುಖವನ್ನು ಕಂಡು ನನಗೂ ಭಾಳ ಆನಂದ ಆಯ್ತು ರೀ. ಅವರ ಒಂದು ಈ ಒಂದು ಕಾರ್ಯ ಸರ್ ಇತರರಿಗೂ ಮಾದರಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ತುಂಬ ಅಭಿಮಾನ ಅನಿಸ್ತದೆ ಸರ್. ಆದಮೇಲೆ ಇಲ್ಲಿಯವರೆಗೆ ಸಂಕ್ಷಿಪ್ತವಾಗಿ ಬಹುದೊಡ್ಡ ಜೀವನವನ್ನು ಸಾಗಿಸಿದಂತಹ ಎಸ್.ಎಂ. ಶಿರೂರು ಗುರುಗಳ ಬಗ್ಗೆ ಕೆಲವು ಮಾತುಗಳನ್ನ ಆಡಿದರು. ಅದೇ ಕಾಲಕ್ಕೆ ಆ ಒಂದು ಸಮಾರಂಭದಲ್ಲಿ ಏನೇನು ನಡೀತು ಅದೇ ಕಾಲಕ್ಕೆ ಇನ್ನೊಂದು ಅವರ ಕುರಿತಾಗಿ ಅಭಿನಂದನಾ ಗ್ರಂಥ ಅದರಲ್ಲಿರುವ ವಿಷಯ ಅದನ್ನು ವಿವರಿಸಿದಂಥದ ಒಬ್ಬ ಲೇಖಕರ ಸಲುವಾಗಿ ಬದಲಾಗಿ ಸಂಪಾದಕರ ಬದಲಾಗಿ ಅನೇಕ ಮಾತುಗಳನ್ನ ಆಡಿದ್ದಾರೆ. ನಿಜವಾಗಿಯೂ ನಾವೆಲ್ಲರೂ ಈ ಸಮಾಜದಿದ್ದುವ ಕೆಲಸದಲ್ಲೇ ಮಕ್ಕಳನ್ನು ತಯಾರು ಮಾಡೋ ಕೆಲಸದಲ್ಲ ತಮ್ಮ ಜೀವನವನ್ನು ಕಳೆದಂಥ ಎಸ್.ಎಂ. ಶಿರೂರು ಗುರುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದು ಸಮಾಜಕ್ಕೆ ಇಂಥ ಒಂದು ಸೇವೆಗಳು ಗೊತ್ತಾಗಲಿ ನಾವು ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮಗಳು ಇವತ್ತು ನಡೆಸಿದ್ದೀವಿ. ಅದನ್ನು ಚೆನ್ನಾಗಿ ನಿರ್ವಹಿಸಿ ಕೊಟ್ಟರು ನಮ್ಮ ಬೆಟಗೇರಿಯವರು. ನಿಮಗಿದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಸತ್ಯ ಕೈಗಳಲ್ಲಿ ವಂದನೆಗಳು.